ನಮಸ್ಕಾರ ಎಲ್ಲರಿಗೂ. ಏನಂದರೆ ನನ್ನ ಹೆಣ್ಮಕ್ಳು ಹೊರಗಡೆ ಹೋಗದೇ ಇದ್ದರೆ ನನಗೆ ಆಸರೆ ಆಗಿರ್ತಾಯಿದ್ರು. ನನ್ನ ಅದೇ ಪ್ರೀತಿ ವಾತ್ಸಲ್ಯ ವಿಶ್ವಾಸದಿಂದ ನೋಡ್ಕೊತಾಯಿದ್ರು. ಚೆನ್ನಾಗಿರ್ತಾಯಿದ್ದೆ ನಾವು. ಸೊ ನಮ್ಮ ಹೆಣ್ಮಕ್ಳನ್ನ ಹೊರಗಡೆ ಕೊಟ್ಟು ಅದೊಂದು ಪದ್ಧತಿ ಸಂಸ್ಕೃತಿ ಆದ್ದರಿಂದ ನಾವು ಮಾಡಬೇಕಾಗಿದ್ದನ್ನು ನಾವು ಮಾಡಿದ್ದೀವಿ. ಆದರೂ ಹೇಳೋದಂದರೆ ಹೆಣ್ಮಕ್ಳನ್ನ ನಾವು ಹೊರಗಡೆ ಕೊಡದೇ ಇದ್ದಿದ್ರೆ ನಮ್ಗೆ ಚೆನ್ನಾಗಿ ಆಸರೆ ಆಗಿರ್ತಾಯಿದ್ರು, ಸಮಯಕ್ಕೆ ಕರೆಕ್ಟಾಗಿ ಊಟ ಹಾಕ್ತಾಯಿದ್ರು, ಚೆನ್ನಾಗಿ ನೋಡ್ಕೊತಾಯಿದ್ರು ಅನ್ನೋದು. ಸೊ ಆ ತಂದೆ ತಾಯಿ ಮಾತಲ್ಲಿ ಆ ಕಣ್ಣೀರಲ್ಲಿ ಎಷ್ಟು ನೋವಿದೆ ನೋಡಿ. ಎಲ್ಲರಿಗೂ ಹೇಳೋದು ಸೊಸೆ ಆಗಿ ಬರಲಿ, ಯಾರೇ ಆಗಲಿ ಸೊಸೆ ಆಗಿರಬೇಡ್ರಿ. ಅವ್ರು ಚೆನ್ನಾಗಿ ನೋಡಿಲ್ಲ ಅಂದರೂ ನೀವಾದರೂ ಚೆನ್ನಾಗಿ ನೋಡಬೇಕು, ಮಾಡಬೇಕು. ತನ್ನ ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗಿ ಅವ್ರು ಇರಬೇಕಾದ್ರೆ ನೀವು ಸೊಸೆಯಾಗಿ ಬಂದವರು ಮಗಳಾಗಿ ತನ್ನ ಅತ್ತೆ ಮಾವನ ತಂದೆ ತಾಯಿ ರೀತಿಯಲ್ಲಿ ಎಲ್ಲರಿಗೂ ಅತ್ತೆ ಮಾವ ತಂದೆ ತಾಯಿ ಆಗೋಕ್ಕಾಗಲ್ಲ. ಆದರೂ ಅನುಸರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡಿದ್ರೆ ಇಂಥ ನೋವಿನ ಮಾತುಗಳು, ದುಃಖದ ಮಾತುಗಳು ಬರಲ್ಲ ಆಚೆ. ಆ ಮಾತು ಎಷ್ಟು ನೋವು, ಆ ದೇವಸ್ಥಾನದಿಂದ ಬರಬೇಕಾದ್ರೆ ಅಷ್ಟು ನೋವು ಅನ್ನಿಸ್ತು ನನಗೆ. ಮಾತು ತಂದೆ ತಾಯಿ ಹೇಳಬೇಕಾದ್ರೆ ಒಂದು ತಂದೆ ತಾಯಿಯಾಗಿ ತನ್ನ ಸೊಸೆ ನೋಡ್ಕೊಳಲ್ಲ ಅನ್ನೋದು ಇದು ಮೂಲಕ ತಿಳಿದು ಬರುತ್ತೆ. ಅವ್ರು ಹೇಳೋ ದುಃಖದ ಮಾತಲ್ಲಿ ತನ್ನ ಸೊಸೆ ಚೆನ್ನಾಗಿ ನೋಡ್ಕೊತಾ ಇಲ್ಲ, ಊಟ ಆಗ್ತಾಯಿಲ್ಲ, ಸರಿಯಾದ ಟೈಮ್ ಊಟ ಸಿಗ್ತಾಯಿಲ್ಲ, ಒಳ್ಳೆ ಪ್ರೀತಿ ಮಾತುಗಳಿಲ್ಲ ಅನ್ನೋದು ಆ ಮಾತಲ್ಲಿ ನನಗೆ ತಿಳಿದು ಬಂತು. ಸೊ ಇದ್ರ ಮೂಲಕ ನಿಮಗೇನು ಅನಿಸುತ್ತೆ ಅಂತ ನನಗೆ ಹೇಳಿ ನೋಡೋಣ. ತನ್ನ ಮಕ್ಕಳನ್ನ ಹೊರಗಡೆ ಕೊಡದೇ ಇದ್ದಿದ್ರೆ ನಾನು ಚೆನ್ನಾಗಿ ನೋಡ್ಕೊತಾ ಇದ್ರು ಅನ್ನೋ ಮಾತಲ್ಲಿ ಎಷ್ಟು ಅರ್ಥ ಇದೆ ಅಂತ, ಹೌದಲ್ಲ? ಇದ್ರ ಬಗ್ಗೆ ನೀವೇನು ಅಂತೀರ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ.